ತುಂಬಾ ವರ್ಷಗಳ ಹಿಂದೆ ಮನುಷ್ಯರನ್ನ ದೇವತೆಗಳು ಮತ್ತು ರಾಕ್ಷಸರು ಆಳ್ತಿದ್ರು. ಆದ್ರೆ ಅರ್ಧದೈವ ಪರ್ಸಿಯಸ್ ಕ್ರಾಕನ್ನನ್ನ ಸೋಲಿಸಿ ಇಡೀ ಮಾನವಕುಲವನ್ನೇ ಕಾಪಾಡಿದ. ತನ್ನ ಹೆಂಡತಿ ತೀರಿಕೊಂಡ ಮೇಲೂ ಅವನು ದೇವತೆಗಳ ಹತ್ತಿರ ಸಹಾಯ ಕೇಳೋಕೆ ಒಪ್ಪಲಿಲ್ಲ. ಬದಲಾಗಿ ಮಗ ಹೀಲಿಯಸ್ ಜೊತೆ ಒಬ್ಬ ಮಾಮೂಲಿ ಮೀನುಗಾರನಾಗಿ ಬದುಕೋಕೆ ನಿರ್ಧಾರ ಮಾಡಿದ. ಆದ್ರೆ ಅವರ ಈ ನೆಮ್ಮದಿಯ ಜೀವನ ಬಹಳ ದಿನ ಇಳಿಲಿಲ್ಲ. ಒಂದ್ರಾತ್ರಿ ಅವನ ತಂದೆ ಜ್ಯೂಸ್ ಒಂದು ಕೆಟ್ಟ ಸುದ್ದಿ ತಗೊಂಡು ಬಂದ. ಜನಗಳು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಿದ್ದರಿಂದ ದೇವತೆಗಳ ಶಕ್ತಿ ಕಮ್ಮಿಯಾಗಿತ್ತು. ಹಾಗಾಗಿ ಟಾರ್ಟರಸ್ ಹೆಬ್ಬಾಗಿಲಲ್ಲಿ ರಾಕ್ಷಸರನ್ನ ಬಂಧಿಸಿಡಲು ಅವರಿಗೆ ಸಾಧ್ಯವಾಗ್ತಿರಲಿಲ್ಲ. ಇದರಿಂದ ಎಲ್ಲ ದೇವತೆಗಳ ತಂದೆಯಾದ ಮಹಾದೈತ್ಯ ಕ್ರೋನಸ್ ಹೊರಬಂದು ಇಡೀ ಜಗತ್ತಿಗೆ ಕಂಟಕವಾಗೋ ಭೀತಿ ಎದುರಾಗಿತ್ತು. ಈ ಆಪತ್ತನ್ನ ತಡೆಯೋಕೆ ಜ್ಯೂಸ್ ಪರ್ಸಿಯಸ್ನ ಸಹಾಯ ಕೇಳಿದ. ಆದ್ರೆ ನನ್ನ ಹತ್ರ ಯಾವುದೇ ಶಕ್ತಿ ಇಲ್ಲ ಅಂತ ಪರ್ಸಿಯಸ್ ಅದನ್ನ ನಿರಾಕರಿಸಿದ. ಬೇರೆ ದಾರಿ ಇಲ್ಲದೆ ಜ್ಯೂಸ್ ತನ್ನ ಸೋದರ ಪೋಸಿಡಾನ್ ಮತ್ತು ಮಗ ಏರಿಸ್ ಜೊತೆ ಟಾರ್ಟರಸ್ ಗೋಡೆಗಳನ್ನ ರಿಪೇರಿ ಮಾಡೋಕೆ ಅಲ್ಲಿಗೆ ಹೊರಟ. ಅಲ್ಲಿ ಅವರಿಗೆ ಹೇಡಸ್ ಎದುರಾದ. ತನ್ನನ್ನ ಪಾತಾಳಕ್ಕೆ ತಳ್ಳಿದ್ದಕ್ಕೆ ಅವನು ಇವರ ಮೇಲೆ ಇನ್ನೂ ತುಂಬಾ ಕೋಪ ಮತ್ತು ದ್ವೇಷ ಇಟ್ಕೊಂಡಿದ್ದ. ಹೇಡಸ್ ದೇವತೆಗಳ ಮೇಲೆ ದೆವ್ವಗಳನ್ನ ಬಿಟ್ಟ. ಬೆಂಕಿಯ ಉಂಡೆಗಳನ್ನ ಎಸೆದು ಎಲ್ಲರನ್ನೂ ಚೆಲ್ಲಾಪಿಲ್ಲಿಯಾಗಿ ಹಾರಿಸಿಬಿಟ್ಟ. ಜ್ಯೂಸ್ ಮತ್ತು ಪೋಸಿಡಾನ್ ಎದುರಿಸಿ ಹೋರಾಡೋಕೆ ನೋಡಿದ್ರು. ಆದ್ರೆ ಶಕ್ತಿ ಕಮ್ಮಿಯಾಗಿದ್ದರಿಂದ ಸೋತು ಹೋದ್ರು. ಆ ಭೀಕರ ದಾಳಿಗೆ ಪೋಸಿಡಾನ್ ಬೇಗನೆ ಪ್ರಜ್ಞೆ ಕಳ್ಕೊಂಡ. ಅಷ್ಟರಲ್ಲಿ ಏರಿಸ್ ತನ್ನ ತಂದೆಗೆ ದ್ರೋಹ ಬಗೆದು ಜ್ಯೂಸ್ ಪ್ರಜ್ಞೆ ತಪ್ಪೋವರೆಗೂ ಮನಬಂದಂತೆ ಹೊಡೆದಾಗ ಪರಿಸ್ಥಿತಿ ಇನ್ನೂ ಕೆಟ್ಟದಾಯ್ತು. ಆಮೇಲೆ ಏರಿಸ್ ಆ ವಜ್ರಾಯುಧವನ್ನ ಕಿಕ್ಕೊಂಡ. ಅದರ ಅಪಾರ ಶಕ್ತಿಯಿಂದ ಅವನು ಇನ್ನೂ ಬಲಿಷ್ಠನಾಗಿ ಬಿಟ್ಟ. ಅದೇ ಸಮಯದಲ್ಲಿ ಬೆಟ್ಟಗಳಿಂದ ದೆವ್ವಗಳ ಹಿಂಡು ಹೊರಬಂದು ಮನುಷ್ಯರು ಇರೋ ಹಳ್ಳಿಗಳ ಕಡೆ ಹಾರಿ ಬರೋಕೆ ಶುರು ಮಾಡಿದ್ವು. ತನ್ನ ಹಳ್ಳಿಯ ಕಡೆ ಬರ್ತಿದ್ದ ಬೆಂಕಿಯ ಉಂಡೆಯನ್ನ ನೋಡಿ ಪರ್ಸಿಯಸ್ ತಕ್ಷಣ ಅದರ ಹಿಂದೆ ಓಡಿದ. ಆ ಬೃಹತ್ ವಸ್ತು ಕಟ್ಟಡಗಳ ಮೇಲೆ ಬಿದ್ದಾಗ ಏನಾಯ್ತು ಅಂತ ನೋಡೋಕೆ ಹಳ್ಳಿಯವರೆಲ್ಲ ಆ ಗುಂಡಿಯ ಹತ್ರ ಜಮಾಯಿಸಿದ್ರು. ನೋಡ್ತಿದ್ದಂತೆ ನೆಲದೊಳಗಿಂದ ಹೊರಬಂದ ಒಂದು ಕ್ರೂರ ಪ್ರಾಣಿ ತನ್ನ ಬಾಲದಿಂದ ಜನರ ಮೇಲೆ ದಾಳಿ ನಡೆಸಿ ಇಡೀ ಜಾಗವನ್ನ ಧ್ವಂಸ ಮಾಡೋಕೆ ಶುರು ಮಾಡಿತು. ಆ ರಾಕ್ಷಸ ಜನರನ್ನ ಕೊಂದು ಹಾಕ್ತಿದ್ರು. ಪರ್ಸಿಯಸ್ ಮಾತ್ರ ತನ್ನ ಮಗನನ್ನ ಹುಡುಕುತ್ತಾ ಆ ಅಪಾಯದ ಕಡೆಗೆ ಧಾವಿಸಿ ಓಡ್ತಿದ್ದ. ಆ ಪ್ರಾಣಿ ಅವನಿಗೆ ಎದುರಾಗಿ ಎಲ್ಲಾ ಕಡೆ ಬೆಂಕಿಯನ್ನ ಉಗುಳೋಕೆ ಶುರು ಮಾಡಿತು. ಪರ್ಸಿಯಸ್ ಹೇಗೋ ಆ ರಾಕ್ಷಸನ ತಲೆ ಮೇಲೆ ಹಾರಿ ಅದನ್ನ ಚುಚ್ಚಿ ಗಾಯಗೊಳಿಸಿದ. ಆದ್ರೆ ಕೊನೆಗೆ ಕೆಳಗೆ ಬಿದ್ದ. ಆ ಪ್ರಾಣಿ ಅವನಿಗೆ ಜೋರಾಗಿ ಡಿಕ್ಕಿ ಹೊಡೆದು ನೆಲದ ಮೇಲೆ ಎಳ್ಕೊಂಡು ಹೋಯಿತು. ಕಬ್ಬಿಣದ ಸರಪಳಿಗಳಿಂದ ಪರ್ಸಿಯಸ್ ಆ ರಾಕ್ಷಸನನ್ನ ಕಟ್ಟಿಹಾಕಿ ಅದರ ತಲೆಗಳನ್ನ ಬೇರ್ಪಡಿಸೋಕೆ ಎಳೆದ. ಆಮೇಲೆ ಅವನು ಉಪಾಯದಿಂದ ಆ ಮೃಗಕ್ಕೆ ತನ್ನದೇ ಬೆಂಕಿಯಿಂದ ಸುಟ್ಟುಕೊಳ್ಳೋ ಹಾಗೆ ಮಾಡಿ ಆ ಕಾಳಗಕ್ಕೆ ಒಂದು ಮುಕ್ತಾಯ ಹಾಡಿದ. ಪರ್ಸಿಯಸ್ಗೆ ಗಾಯಗಳಾಗಿದ್ದರೂ ಮಗ ಹೀಲಿಯಸ್ ಬದುಕಿರೋದನ್ನ ನೋಡಿ ಅವನಿಗೆ ತುಂಬಾ ನಿಟ್ಟುಸಿರು ಬಿಟ್ಟ ಹಾಗಾಯ್ತು. ಅವನು ತಕ್ಷಣ ಮಗನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜ್ಯೂಸ್ಗೆ ಪ್ರಾರ್ಥನೆ ಮಾಡೋಕೆ ನೋಡಿದ್ರೆ ಆ ಪವಿತ್ರ ಜಾಗ ಧ್ವಂಸವಾಗಿ ವಿಗ್ರಹಗಳೆಲ್ಲ ಪುಡಿಯಾಗಿದ್ವು. ಕೊನೆಗೆ ಅವರಿಗೆ ಒಂದು ಜ್ಯೂಸ್ ವಿಗ್ರಹ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಒಂದು ನೆರಳು ಬಂತು. ಅದು ದಾಳಿಯಿಂದ ಬಚಾವಾಗಿದ್ದ ಪೋಸಿಡಾನ್ ಆಗಿದ್ದ. ಆದ್ರೆ ಆ ದೇವತೆ ಸಾಯೋ ಸ್ಥಿತಿಯಲ್ಲಿದ್ದ. ಜ್ಯೂಸ್ಗೆ ಏನಾಯ್ತು ಅನ್ನೋ ಸತ್ಯವನ್ನ ಪರ್ಸಿಯಸ್ಗೆ ಬಿಚ್ಚಿಟ್ಟ. ರಾಣಿ ಆಂಡ್ರೋಮಿಡಾ ಜೊತೆ ಇರೋ ತನ್ನ ಮಗ ಅಜೆನೋರ್ನನ್ನ ಹುಡುಕುವಂತೆ ಪೋಸಿಡಾನ್ ಪರ್ಸಿಯಸ್ಗೆ ಹೇಳಿದ. ಅಜೆನೋರ್ ನಮ್ಮನ್ನ ಹೆಫೆಸ್ಟಸ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆ ಹೆಫೆಸ್ಟಸ್ ಹತ್ರನೇ ಕ್ರೋನಸ್ನ ಸೋಲಿಸೋ ದಾರಿ ಇದೆ ಅಂತ ಹೇಳಿ ಕೇವಲ ತನ್ನ ತ್ರಿಶೂಲವನ್ನ ಬಿಟ್ಟು ಪೋಸಿಡಾನ್ ಧೂಳಾಗಿ ಹೋದ. ಇತ್ತ ಕಡೆ ಜ್ಯೂಸ್ನ ಬಂಧಿಸಿಟ್ಟಿದ್ದ ಏರಿಸ್ ಜ್ಯೂಸ್ ಯಾವಾಗಲೂ ಪರ್ಸಿಯಸ್ಗೆ ತೋರಿಸ್ತಿದ್ದ ಒಲವಿನ ಬಗ್ಗೆ ತನ್ನ ಕೋಪ ಮತ್ತು ದ್ವೇಷವನ್ನ ಹೊರಹಾಕ್ತಿದ್ದ. ಹೇಡಸ್ ತನ್ನ ಸೋದರನ ಪರಿಸ್ಥಿತಿಯನ್ನ ನೋಡಿ ನಕ್ಕು ಜ್ಯೂಸ್ನನ್ನು ಅವರ ತಂದೆ ಕ್ರೋನಸ್ಗೆ ಬಲಿ ಕೊಡೋ ತನ್ನ ಉಪಾಯ ಹೇಳಿದ. ಅವನು ಜ್ಯೂಸ್ನ ಟಾರ್ಟರಸ್ನ ಆಳಕ್ಕೆ ಕರ್ಕೊಂಡು ಬಂದ. ಅಲ್ಲಿ ಕ್ರೋನಸ್ನ ಬೃಹತ್ ದೇಹ ಮಲಗಿರೋ ಸ್ಥಿತಿಯಲ್ಲಿತ್ತು. ಅವರು ಆ ದೇವನನ್ನ ಸರಪಳಿಯಿಂದ ಕಟ್ಟಿಹಾಕಿ ಅವನ ಶಕ್ತಿಯನ್ನ ಹೀರಿ ಆ ಶಕ್ತಿಯನ್ನ ಲಾವಾರಸವಾಗಿ ಮಾರ್ಪಡಿಸಿ ಕ್ರೋನಸ್ಗೆ ಉಣಿಸೋಕೆ ಶುರು ಮಾಡಿದ್ರು. ತನ್ನನ್ನ ಬಿಡುಗಡೆ ಮಾಡಿದ್ರೆ ಕ್ರೋನಸ್ ನಮಗೆ ಅಮರತ್ವ ಕೊಡ್ತಾನೆ ಅಂತ ಹೇಡಸ್ ನಂಬಿದ್ದ. ಆದ್ರೆ ಜ್ಯೂಸ್ ತನ್ನ ಸೋದರನ ಮುಗ್ಧತೆಗೆ ನಕ್ಕು ಆ ಕ್ರೋನಸ್ ಯಾರನ್ನೂ ಬಿಡಲ್ಲ ಅಂತ ಎಚ್ಚರಿಸಿದ. ಇನ್ನೊಂದ್ ಕಡೆ ಪರ್ಸಿಯಸ್ ಮತ್ತೆ ತನ್ನ ಕವಚ ತೊಟ್ಟು ಮಗನಿಗೆ ವಿದಾಯ ಹೇಳಿ ರಾಣಿ ಆಂಡ್ರೋಮಿಡಾಳನ್ನ ಭೇಟಿಯಾಗೋಕೆ ಪೆಗಾಸಸ್ ಮೇಲೆ ಹಾರಿ ಹೊರಟ. ಪೆಗಾಸಸ್ ಆಕಾಶದಲ್ಲಿ ಹಾರುವಾಗ ಕೆಳಗೆ ಸೈನ್ಯವೆಲ್ಲ ಸೇರಿರೋದನ್ನ ನೋಡಿ ಅವನು ನೇರವಾಗಿ ಅವರ ಮುಂದೆಯೇ ಇಳಿದ. ತುಂಬಾ ವರ್ಷಗಳ ನಂತರ ರಾಣಿಯನ್ನ ಮತ್ತೆ ಭೇಟಿಯಾದ ಅವನು ಆ ಕಂಟಕದ ಬಗ್ಗೆ ವಿವರಿಸಿ ಅರ್ಧದೈವ ಅಜೆನೋರ್ನ ಸೇರಿಸಿಕೊಳ್ಳೋ ಸಲಹೆ ನೀಡಿದ. ಅವರೆಲ್ಲ ಅಜೆನೋರ್ನ ಬಂಧಿಸಿಟ್ಟಿದ್ದ ಜೈಲು ಕೋಣೆಯ ಹತ್ತಿರ ಹೋದ್ರು. ಹೇಡಸ್ ನಿನ್ನ ತಂದೆಯನ್ನ ಕೊಂದಿದ್ದಾನೆ ಅಂತ ಪರ್ಸಿಯಸ್ ಅಜೆನೋರ್ಗೆ ಹೇಳಿ ಹೆಫೆಸ್ಟಸ್ ಹತ್ರ ಕರ್ಕೊಂಡು ಹೋದ್ರೆ ನಿನಗೆ ಸೇಡು ತೀರಿಸಿಕೊಳ್ಳೋಕೆ ಅವಕಾಶ ಕೊಡ್ತೀನಿ ಅಂದ. ಪರ್ಸಿಯಸ್ ತನ್ನ ಮೈದುನನನ್ನ ಒಪ್ಪಿಸಿ ಕೇವಲ ಅಜೆನೋರ್ ಮಾತ್ರ ಆ ತ್ರಿಶೂಲದಿಂದ ಪತ್ತೆಹಚ್ಚಬಹುದಾದ ರಹಸ್ಯ ದ್ವೀಪದ ಕಡೆಗೆ ತಕ್ಷಣ ಪ್ರಯಾಣ ಬೆಳೆಸಿದ್ರು. ಸ್ವಲ್ಪ ಸಮಯದಲ್ಲೇ ಆ ಬೃಹತ್ ದ್ವೀಪ ಕಣ್ಣಿಗೆ ಬಿತ್ತು. ಅವರು ಆಕಾಶ ಮುಟ್ಟುವಂತಹ ಮರಗಳಿರೋ ಜಾಗಕ್ಕೆ ಬಂದು ತಲುಪಿದ್ರು. ಅಲ್ಲಿ ದೊಡ್ಡ ದೊಡ್ಡ ಬಲೆಗಳು ಜರಿದು ಅಜೆನೋರ್ನ ಎತ್ಕೊಂಡು ಹೋದಾಗ ತಾವೀಗ ಸಂಕಷ್ಟದಲ್ಲಿದ್ದೀವಿ ಅಂತ ಪರ್ಸಿಯಸ್ಗೆ ತಕ್ಷಣ ಅರ್ಥವಾಯಿತು. ಅವನನ್ನ ಕಾಪಾಡೋ ಮುನ್ನವೇ ಪರ್ಸಿಯಸ್ ಕಡೆ ದೊಡ್ಡ ಮರವೊಂದು ತೂರಿ ಬಂತು. ತನ್ನ ಮುಂದೆ ರಾಕ್ಷಸ ಗಾತ್ರದ ದೈತ್ಯರು ಬರೋದನ್ನ ನೋಡಿ ಅವನು ಬೆಚ್ಚಿಬಿದ್ದ. ಪರ್ಸಿಯಸ್ ಆ ಪ್ರಾಣಿಯನ್ನ ಗುಂಪಿನಿಂದ ದೂರ ಕರೆಯೋಕೆ ಟ್ರೈ ಮಾಡಿದ. ಆದ್ರೆ ಸೈನಿಕರು ದಾಳಿ ಮಾಡೋ ಮುನ್ನವೇ ಅವರ ಹಿಂದೆ ಎರಡನೇ ದೈತ್ಯ ಪ್ರತ್ಯಕ್ಷನಾದ. ಸೈನಿಕರು ಬಾಣಗಳಿಂದ ದಾಳಿ ಮಾಡಿದ್ರು. ಆದ್ರೆ ಇದರಿಂದ ಕೋಪಗೊಂಡ ಆ ದೈತ್ಯ ಸೈನಿಕರನ್ನೆಲ್ಲ ತರಗೆಲೆಯಂತೆ ದೂರ ತಳ್ಳಿಬಿಟ್ಟ. ಇನ್ನೊಂದೆಡೆ ಕಾಡನ್ನೆಲ್ಲ ಸೀಳಿಕೊಂಡು ಕಸ್ಕದ್ದನ್ನೆಲ್ಲ ನಾಶ ಮಾಡ್ತಿದ್ದ ಆ ಬೃಹತ್ ದೈತ್ಯನಿಂದ ಪರ್ಸಿಯಸ್ ಹೇಗೋ ತಪ್ಪಿಸ್ಕೋತಾ ಓಡ್ತಿದ್ದ.
ಪರ್ಸಿಯಸ್ ಕೊನೆಗೆ ಒಂದು ಕಡಿದಾದ ಬಂಡೆಯ ಹತ್ರ ಬಂದು ಅಲ್ಲಿ ಸ್ವತಃ ಆ ದೈತ್ಯರೇ ಹೂಡಿದ್ದ ಬಲೆಯನ್ನ ಪತ್ತೆ ಹಚ್ಚಿದ. ಆ ದೈತ್ಯ ಅವನನ್ನ ಹೊಸಕಿ ಹಾಕೋಕೆ ನುಗ್ಗಿದಾಗ ಪರ್ಸಿಯಸ್ ಅದರ ಕೈಗೆ ಚುಚ್ಚಿದ. ನೋವಿನಿಂದ ಆ ಪ್ರಾಣಿ ಜೋರಾಗಿ ಚೀರತೊಡಗಿತು. ಸೈನಿಕರು ಆ ರಾಕ್ಷಸನನ್ನ ಕಟ್ಟಿಹಾಕೋಕೆ ನೋಡಿದ್ರು, ಆದ್ರೆ ಅದು ಒದ್ದಾಡಿ ಪರ್ಸಿಯಸ್ನ ಕೆಳಕ್ಕೆ ತಳ್ಳಿಬಿಟ್ಟಿತು. ಆ ಮೃಗ ಬಿಡ್ಸ್ಕೊಂಡು ಬಂದರೂ ಪರ್ಸಿಯಸ್ ಹೇಗೋ ಆ ಬಲೆಯನ್ನ ಸಡಿಲಿಸಿದ. ಆ ದೊಡ್ಡ ಮರದ ತುಂಡು ದೈತ್ಯನ ತಲೆಗೆ ಹೊಡೆದು ಅವನು ಪ್ರಜ್ಞೆ ಕಳ್ಕೊಂಡ. ಗೆದ್ದ ಖುಷಿಯಲ್ಲಿ ಅವನು ಬಿದ್ದಿದ್ದ ಶತ್ರುವಿನ ಹತ್ರ ಹೋದ. ಆದ್ರೆ ತನ್ನ ಸಖನನ್ನ ಕಾಪಾಡೋಕೆ ಇನ್ನೊಬ್ಬ ದೈತ್ಯ ನುಗ್ಗಿ ಬಂದಿದ್ದರಿಂದ ಪರ್ಸಿಯಸ್ ಮತ್ತೆ ಹೋರಾಡಬೇಕಾಯ್ತು. ಅದೃಷ್ಟವಶಾತ್ ಒಬ್ಬ ಹಿರಿಯ ದೈತ್ಯ ಬಂದು ಆ ಯುದ್ಧ ನಿಲ್ಲಿಸಿದ. ಪರ್ಸಿಯಸ್ ಕೈಯಲ್ಲಿ ತ್ರಿಶೂಲ ಇರೋದನ್ನ ನೋಡಿ ಮನುಷ್ಯರಿಗೆ ತಲೆಬಾಗಿ ನಮಸ್ಕರಿಸಿದ. ಆ ದೈತ್ಯರು ಅವರನ್ನ ದಾರಿ ತೋರಿಸಿ ಕರ್ಕೊಂಡು ಹೋಗಿ ಕೊನೆಗೆ ಕೆಳಗುರುಳಿದ ದೇವ ಹೆಫೆಸ್ಟಸ್ ಇರೋ ಕಟ್ಟಡಕ್ಕೆ ತಲುಪಿಸಿದ್ರು. ಸೈನಿಕರು ಎಚ್ಚರಿಕೆಯಿಂದ ಒಳಗೆ ಹೋದ್ರು. ಅಲ್ಲಿ ಹೆಫೆಸ್ಟಸ್ ಇವರನ್ನ ತಕ್ಷಣ ಗುರುತಿಸಿದ್ದನ್ನ ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಆ ಮುದುಕನೇ ಎಲ್ಲ ದೇವತೆಗಳ ಆಯುಧಗಳನ್ನ ತಯಾರಿಸಿದ್ದವನು. ಇವನು ಕ್ರೋನಸ್ನ ಸೋಲಿಸೋಕೆ ಇರೋ ಒಂದೇ ದಾರಿ ಅಂದ್ರೆ ಆ 3 ದೈವಿ ಆಯುಧಗಳನ್ನ ಒಟ್ಟುಗೂಡಿಸಿ ಟ್ರಯಾಂಇಟಿಯನ್ನ ಮಾಡೋದು ಅಂತ ಸತ್ಯ ಹೇಳಿದ. ಉಳಿದ ಆಯುಧಗಳನ್ನ ಪಡಿಬೇಕಾದ್ರೆ ಅವರು ಟಾರ್ಟರಸ್ನ ಮಧ್ಯಭಾಗಕ್ಕೆ ಹೋಗಬೇಕಿತ್ತು. ಅದಕ್ಕೆ ಹೆಫೆಸ್ಟಸ್ ರೂಪಿಸಿದ್ದ ಚಕ್ರವ್ಯೂಹವನ್ನ ದಾಟೋದು ಅಗತ್ಯವಾಗಿತ್ತು. ಅವರು ಆ ಕುಖ್ಯಾತ ವ್ಯೂಹದ ಕಡೆಗೆ ಹೊರಟರು. ಕೊನೆಗೆ ಭೂಮಿಯ ಮಧ್ಯಭಾಗದ ಕಡೆಗೆ ತಿರುಗುತ್ತಿದ್ದ ಒಂದು ಬೃಹತ್ ಕಟ್ಟಡದ ಹತ್ತಿರ ಬಂದ್ರು. ಅವರು ಆ ಕಟ್ಟಡದ ಮೇಲೆ ಹತ್ತಿದ ತಕ್ಷಣ ಅವರ ಮುಂದೆ ಒಂದು ಸ್ಫೋಟಕ ಬಂದು ಬಿದ್ದು ದೊಡ್ಡ ಸ್ಫೋಟವಾಗಿ ಎಲ್ಲರೂ ಕೆಳಗೆ ಬಿದ್ರು. ಒಬ್ಬ ಸೈನಿಕ ತನ್ನ ಹತ್ರ ಪ್ರಾರ್ಥನೆ ಮಾಡಿದ್ದರಿಂದ ಏರಿಸ್ಗೆ ಇವರ ಜಾಗ ಗೊತ್ತಾಗಿತ್ತು. ಅವನು ಬಂದವನೇ ಸೈನಿಕರನ್ನೆಲ್ಲ ಸುಲಭವಾಗಿ ಸೋಲಿಸಿಬಿಟ್ಟ. ಅದೃಷ್ಟವಶಾತ್ ಹೆಫೆಸ್ಟಸ್ ಹೇಗೋ ಆ ವ್ಯೂಹದ ಬಾಗಿಲನ್ನ ತೆರೆದು ಬೇರೆಯವರು ತಪ್ಪಿಸಿಕೊಳ್ಳಲಿ ಅಂತ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಏರಿಸ್ನನ್ನು ತಡೆದು ನಿಲ್ಲಿಸಿದ. ಒಳಗೆ ಹೋದ ಮೇಲೆಯೇ ಗೊತ್ತಾಗಿದ್ದು ಆ ದಾರಿಗಳು ಎಷ್ಟು ಕಷ್ಟ ಅಂತ. ಬೇರೆ ದಾರಿ ಇಲ್ಲದೆ ಅವರು ಅನಿವಾರ್ಯವಾಗಿ ಆ ಅಪರಿಚಿತ ಹಾದಿಯಲ್ಲಿ ಮುಂದೆ ಸಾಗಿದ್ರು. ಗಂಟೆಗಟ್ಟಲೆ ಆ ಒಗಟಿನಂತಿರೋ ದಾರಿಯಲ್ಲಿ ಸಾಗಿದ ಮೇಲೆ ಅವರಿಗೆ ಗೋಡೆಗಳು ಜರುಗುತ್ತಾ ತಮ್ಮನ್ನೇ ಬಂಧಿಸುತ್ತಿರೋದು ಅರಿವಿಗೆ ಬಂತು. ಆ ಕೋಟೆ ಜೀವ ಪಡೆದು ತನ್ನ ದಾರಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ಹೊಸಕಿ ಹಾಕ್ತಿದ್ದಾಗ ಅವರೆಲ್ಲ ಅಲ್ಲಿಂದ ಪ್ರಾಣ ಉಳಿಸಿಕೊಳ್ಳೋಕೆ ಓಡಿದ್ರು. ಪರ್ಸಿಯಸ್ ತನ್ನ ಗುಂಪಿನಿಂದ ಬೇರೆಯಾಗಿ ಆ ಭವನದ ಇನ್ನೂ ಆಳವಾದ ಕತ್ತಲಿಗೆ ಬಿದ್ದು ಹೋದ. ಅವನು ಧೈರ್ಯ ಬಿಡದೆ ಮುಂದೆ ಸಾಗಿ ಕೊನೆಗೆ ಟಾರ್ಟರಸ್ನ ಹೆಬ್ಬಾಗಿಲಲ್ಲೇ ತನ್ನ ಸ್ನೇಹಿತರನ್ನ ಮತ್ತೆ ಕೂಡಿಕೊಂಡ. ಇದೇ ವೇಳೆಗೆ ಕ್ರೋನಸ್ ಜ್ಯೂಸ್ನ ಶಕ್ತಿಯನ್ನೆಲ್ಲ ಹೀರಿ ಮುಗಿಸಿದ್ದರಿಂದ ಆ ಮಹಾದೈತ್ಯ ಎಚ್ಚರಗೊಂಡು ಎದ್ದು ನಿಂತಿದ್ದ. ಆ ದೈತ್ಯನ ಅಸಲಿ ಶಕ್ತಿ ನೋಡಿ ಹೇಡಸ್ಗೆ ತನ್ನ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಶುರುವಾಯಿತು. ಅಷ್ಟರಲ್ಲಿ ಜ್ಯೂಸ್ ತನ್ನನ್ನ ಕರೆಯೋ ಧ್ವನಿ ಅವನಿಗೆ ಕೇಳಿಸಿತು. ಜ್ಯೂಸ್ ತನ್ನನ್ನ ಪಾತಾಳಕ್ಕೆ ತಳ್ಳಿದ್ದಕ್ಕೆ ಹೇಡಸ್ ಹತ್ರ ಕ್ಷಮೆ ಕೇಳಿ ಸರಿಯಾದ ಕೆಲಸ ಮಾಡು ಅಂತ ಬೇಡಿಕೊಂಡ. ಆದ್ರೆ ಹೇಡಸ್ ಏನಾದ್ರೂ ಮಾಡೋ ಮುನ್ನವೇ ಏರಿಸ್ ಹಿಂದಿನಿಂದ ಅವನ ಮೇಲೆ ದಾಳಿ ಮಾಡಿ ಕೆಳಕ್ಕೆ ತಳ್ಳಿದ. ಹೇಡಸ್ ತಕ್ಷಣ ಎದ್ದು ತಿರುಗಿಬಿದ್ದು ಹೋರಾಡಿದ. ಕೊನೆಗೆ ಅವರಿಬ್ಬರೂ ಆ ಆಳವಾದ ಪ್ರಪಾತದೊಳಗೆ ಬಿದ್ದು ಹೋದ್ರು. ಅದೃಷ್ಟವಶಾತ್ ಪರ್ಸಿಯಸ್ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ತನ್ನ ತಂದೆಯನ್ನ ಪತ್ತೆ ಹಚ್ಚಿದ. ದೇವನ ಆಯುಧವನ್ನು ಬಳಸಿ ಅವನು ಜ್ಯೂಸ್ನನ್ನ ಬಿಡುಗಡೆ ಮಾಡಿದ. ಆದ್ರೆ ಏರಿಸ್ ಮತ್ತೆ ಬಂದು ಒಂದು ದೊಡ್ಡ ಆಘಾತದಿಂದ ಶೂರರನ್ನ ದೂರ ತಳ್ಳಿಬಿಟ್ಟ. ಏರಿಸ್ ಮಾರಣಾಂತಿಕ ಪೆಟ್ಟು ಕೊಡೋ ಮುನ್ನವೇ ಬೇರೆಯವರು ಓಡಿ ಹೋಗೋಕೆ ಅವಕಾಶ ಕೊಟ್ಟು ಹೇಡಸ್ ಮಧ್ಯ ಪ್ರವೇಶಿಸಿ ಅವನನ್ನ ತಡೆದು ನಿಲ್ಲಿಸಿದ. ಆದ್ರೆ ಆ ಯುದ್ಧದೇವ ಜ್ಯೂಸ್ಗೆ ತಗುಲುವಂತೆ ಆಯುಧವೊಂದನ್ನ ಎಸೆಯುವಲ್ಲಿ ಯಶಸ್ವಿಯಾದ. ಟಾರ್ಟರಸ್ ಕುಸಿದು ಬಿದ್ದು ಕ್ರೋನಸ್ ಹೊರಬರ್ತಿದ್ದಾಗ ಜ್ಯೂಸ್ ಆ ದೈವಿ ಆಯುಧಗಳನ್ನ ಒಟ್ಟಿಗೆ ಬಡಿದು ಒಂದು ದೊಡ್ಡ ಸ್ಫೋಟ ಸೃಷ್ಟಿಸಿ ಅವರೆಲ್ಲರನ್ನೂ ಸುರಕ್ಷಿತ ಜಾಗಕ್ಕೆ ತಲುಪಿಸಿದ. ಅವರು ಜ್ಯೂಸ್ನ ಸೈನಿಕರ ನೆಲೆಗೆ ಕರ್ಕೊಂಡು ಬಂದ್ರು. ಅಲ್ಲಿ ಅವನು ಪರ್ಸಿಯಸ್ಗೆ ಏರಿಸ್ ಹತ್ರ ಇರೋ ಮಿಂಚಿನ ಆಯುಧ ತಂದು ಟ್ರಯಾಂಇಟಿ ತಯಾರಿಸಿ ಕ್ರೋನಸ್ನ ನಿಲ್ಲಿಸುವಂದ. ಬೇರೆ ವಿಧಿ ಇಲ್ಲದೆ ಪರ್ಸಿಯಸ್ ಏರಿಸ್ಗೆ ಪ್ರಾರ್ಥನೆ ಮಾಡಿ ಜ್ಯೂಸ್ ದೇವಸ್ಥಾನದಲ್ಲಿ ನನ್ನ ಜೊತೆ ನೇರ ಹಣಾಹಣಿಗೆ ಬಾ ಅಂತ ಸವಾಲು ಹಾಕಿದ. ಪರ್ಸಿಯಸ್ ಎಲ್ಲರಿಗೂ ವಿದಾಯ ಹೇಳಿ ಪೆಗಾಸಸ್ ಮೇಲೆ ಆಕಾಶಕ್ಕೆ ಹಾರಿದಾಗ ಸೈನಿಕರೆಲ್ಲ ಅವನಿಗೆ ಜೈಕಾರ ಹಾಕಿದ್ರು. ತಕ್ಷಣವೇ ದೂರದ ಬೆಟ್ಟವೊಂದು ಸ್ಫೋಟಗೊಂಡು ಸೈನ್ಯದ ಮೇಲೆ ಆಘಾತ ತಂದಿತು. ರಣರಂಗಕ್ಕೆ ದೆವ್ವಗಳಿದ್ದ ಬೆಂಕಿಯ ಉಂಡೆಗಳು ಬೀಳೋಕೆ ಶುರುವಾದ್ವು. ಆ ರಾಕ್ಷಸರು ಸೈನ್ಯದ ಮೇಲೆ ಮುಗಿಬಿದ್ರು. ಸೈನಿಕರು ವೀರಾವೇಶದಿಂದ ಹೋರಾಡಿದ್ರು. ಆ ಪಾತಾಳದ ದೆವ್ವಗಳ ಮುಂದೆ ಈ ಸಾಮಾನ್ಯ ಮನುಷ್ಯರು ನಿಲ್ಲೋಕೆ ಆಗದೆ ಸತ್ತು ಬಿದ್ರು. ಇನ್ನೊಂದೆಡೆ ಪರ್ಸಿಯಸ್ ದೇವಸ್ಥಾನ ತಲುಪಿದ್ರೆ ಅಲ್ಲಿ ಏರಿಸ್ ತನ್ನ ಮಗ ಹೀಲಿಯಸ್ನನ್ನ ಬಂದಿಟ್ಟು ತಂದೆಯ ಸಾವು ಕಣ್ಣಾರೆ ನೋಡು ಅಂತ ಬಲವಂತ ಮಾಡ್ತಿದ್ದ. ಪರ್ಸಿಯಸ್ ನುಗ್ಗಿ ಬಂದ. ಆದ್ರೆ ಏರಿಸ್ ಅವನನ್ನು ಸುಲಭವಾಗಿ ಮೆಟ್ಟಿ ನಿಂತು ನೆಲಕ್ಕೆ ಅಪ್ಪಳಿಸಿದ. ಹೀಲಿಯಸ್ ಅಸಹಾಯಕನಾಗಿ ನೋಡ್ತಿರುವಾಗಲೇ ಏರಿಸ್ ಪರ್ಸಿಯಸ್ನ ದೇವಸ್ಥಾನದ ಕಂಬಗಳಿಗೆ ಜಿಜ್ಜಿ ತನ್ನ ದಾಳಿಯನ್ನ ಮುಂದುವರಿಸಿದ. ಏರಿಸ್ ಕೊನೆಯ ಪೆಟ್ಟು ಕೊಡೋಕೆ ಸಿದ್ಧನಾದಾಗ ಹೀಲಿಯಸ್ ತನ್ನನ್ನೆದುರಿಸಿ ನಿಲ್ಲೋದನ್ನ ಕಂಡ. ಇದು ಆ ದೇವನಿಗೆ ಇನ್ನೂ ಕೋಪ ತರಿಸಿತು. ಇದೇ ಸರಿಯಾದ ಸಮಯ ಅಂತ ಪರ್ಸಿಯಸ್ ಏರಿಸ್ ಮೇಲೆ ನುಗ್ಗಿದ. ಅವನು ಒಂದು ಆಯುಧ ತಗೊಂಡು ತನ್ನ ಸೋದರನಿಗೆ ಚುಚ್ಚಿದಾಗ ಏರಿಸ್ ಅಲ್ಲಿಗೆ ಧೂಳಾಗಿ ಕರಗಿ ಹೋದ. ಆಮೇಲೆ ಪರ್ಸಿಯಸ್ ಆ 3 ದೈವಿ ಆಯುಧಗಳನ್ನ ಒಟ್ಟುಗೂಡಿಸಿ ಥಳಥಳಿಸುವ ಟ್ರಯಾಂಇಟಿಯನ್ನ ಸಿದ್ಧಪಡಿಸಿದ. ಇತ್ತ ಕಡೆ ಹೇಡಸ್ ಜ್ಯೂಸ್ ಎದುರು ಬಂದು ದ್ರೋಹ ಮಾಡಿದ್ದಕ್ಕೆ ಕ್ಷಮೆ ಕೇಳಿ ತನ್ನ ಉಳಿದ ಶಕ್ತಿಯನ್ನು ಕೊಟ್ಟು ಸೋದರನಿಗೆ ಜೀವ ತುಂಬಿದ. ಅವರಿಬ್ಬರೂ ಕದನಕ್ಕೆ ಧುಮುಕಿ ತಮ್ಮ ಮಾಯಾಶಕ್ತಿಯಿಂದ ದೆವ್ವಗಳನ್ನೆಲ್ಲ ಧೂಳಿಪಟ ಮಾಡ್ತಾ ಕ್ರೋನಸ್ನ ಕಡೆಗೆ ದಾರಿ ಮಾಡ್ಕೊಂಡ್ರು. ಕೊನೆಗೆ ಗರ್ಜಿಸುತ್ತಾ ಬೆಟ್ಟಗಳ ಮಧ್ಯದಿಂದ ಕ್ರೋನಸ್ ಹೊರಬಂದ. ಆದ್ರೆ ಜ್ಯೂಸ್ ಮೊದಲೇ ದಾಳಿ ಮಾಡಿ ತನ್ನ ಇಡೀ ಶಕ್ತಿಯನ್ನ ಸರಣಿ ಸ್ಫೋಟಗಳ ಮೂಲಕ ಅವನ ಮೇಲೆ ಪ್ರಯೋಗಿಸಿದ. ಆದ್ರೆ ಇದರಿಂದ ಆ ದೈತ್ಯನಿಗೆ ಕೋಪವೇ ಜಾಸ್ತಿಯಾಯಿತು. ಅವನು ಪಕ್ಕದಲ್ಲಿದ್ದ ಬೆಟ್ಟಗಳನ್ನೆಲ್ಲ ಗುದ್ದಿ ಸಿಕ್ಕಿದ್ದನ್ನೆಲ್ಲ ನೆಲಸಮ ಮಾಡಿದ.
ಅದೃಷ್ಟವಶಾತ್ ಪರ್ಸಿಯಸ್ ಆ ಮಾಂತ್ರಿಕ ಈಟಿಯ ಜೊತೆ ರಣರಂಗಕ್ಕೆ ಬಂದು ಕ್ರೋನಸ್ನ ಕತೆ ಮುಗಿಸೋಕೆ ನಿಂತ. ಕ್ರೋನಸ್ ಅವನನ್ನ ನೋಡಿ ಲಾವಾರಸವನ್ನ ಎಸೆದ. ಪರ್ಸಿಯಸ್ ಆಕಾಶದಲ್ಲೇ ಅದನ್ನ ತಪ್ಪಿಸ್ಕೊತಾ ಹಾರಿದ. ಕೆಳಗೆ ಇಡೀ ಜಾಗ ಬೆಂಕಿಯಿಂದ ಸುಟ್ಟು ಬೂದಿಯಾಗ್ತಿತ್ತು. ಮಗ ಅಪಾಯದಲ್ಲಿರೋದನ್ನ ನೋಡಿ ಜ್ಯೂಸ್ ಮತ್ತು ಹೇಡಸ್ ಒಟ್ಟಿಗೆ ಒಂದು ಕೊನೆಯ ಪೆಟ್ಟು ಕೊಟ್ಟಾಗ ಆ ದೈತ್ಯ ಹಿಂದೆ ಸರಿದ. ಇದರಿಂದ ಪರ್ಸಿಯಸ್ಗೆ ಇನ್ನೂ ಹತ್ತಿರ ಹಾರೋಕೆ ಅವಕಾಶ ಸಿಕ್ತು. ಭೀಕರ ಕೋಪದಲ್ಲಿ ಕ್ರೋನಸ್ ನೆಲಕ್ಕೆ ಜೋರಾಗಿ ಗುದ್ದಿದ. ಆ ಸ್ಫೋಟದಿಂದ ಸೋದರನನ್ನ ಕಾಪಾಡೋಕೆ ಜ್ಯೂಸ್ ತಡೆಗೋಡೆಯಾಗಿ ನಿಂತ. ಆದ್ರೆ ಆ ದೈತ್ಯನ ಶಕ್ತಿ ಅತಿಯಾಗಿದ್ದರಿಂದ ಆ ತಡೆಗೋಡೆ ಒಡೆದು ಹೋಗಿ ಜ್ಯೂಸ್ ದೂರಕ್ಕೆ ಹಾರಿಬಿದ್ದ. ಪರ್ಸಿಯಸ್ ನೇರವಾಗಿ ಕ್ರೋನಸ್ ಮುಖದ ಕಡೆ ಹಾರಿ ಪ್ರಯಾಮ್ ಈಟಿಗೆ ಶಕ್ತಿ ತುಂಬಿ ಆ ಬೆಂಕಿಯ ಜ್ವಾಲೆಯನ್ನು ಸೀಳಿ ದೈತ್ಯನ ಬಾಯೊಳಗೆ ಧುಮುಕಿದ. ಅವನು ಆ ಈಟಿಯಿಂದ ಆ ಪ್ರಾಣಿಗೆ ಚುಚ್ಚಿ ಅದರ ದೇಹದ ಆಳಕ್ಕೆ ಇಳಿಸಿಬಿಟ್ಟ. ಕ್ರೋನಸ್ ನೋವಿನಿಂದ ಕಿರುಚಾಡಿ ಒಳಗಿಂದಲೇ ಸಿಡಿಯೋಕೆ ಶುರು ಮಾಡಿದ. ಇಡೀ ಆಕಾಶ ತುಂಬಿದ ದೊಡ್ಡ ಸ್ಫೋಟವನ್ನ ನೋಡಿ ಸೈನಿಕರೆಲ್ಲ ಖುಷಿಯಿಂದ ಕಿರುಚಾಡಿದ್ರು. ಧೂಳೆಲ್ಲ ಅಡಗಿದ ಮೇಲೆ ಪರ್ಸಿಯಸ್ ತಂದೆ ಮತ್ತು ಹೇಡಸ್ನನ್ನ ನೋಡಿದಾಗ ಜ್ಯೂಸ್ಗೆ ಪ್ರಾಣಾಂತಿಕ ಗಾಯಗಳಾಗಿರೋದು ಗೊತ್ತಾಯ್ತು. ಕಣ್ಣೀರು ತಡೆಯುತ್ತಾ ಅವನು ತಂದೆಯ ಹತ್ತಿರ ಹೋದಾಗ ಜ್ಯೂಸ್ ಅವನ ಶೌರ್ಯಕ್ಕೆ ಧನ್ಯವಾದ ಹೇಳಿ ಕೊನೆಗೆ ಧೂಳಾಗಿ ಕರಗಿ ಹೋದ. ಕೆಲ ದಿನಗಳ ನಂತರ ಪರ್ಸಿಯಸ್ ತನ್ನ ಮಗನ ಹತ್ತಿರ ಬಂದು ಆ ಆಯುಧವನ್ನ ಅವನ ಕೈಗೆ ಕೊಟ್ಟು ದೇವತೆಗಳ ತ್ಯಾಗ ಹಾಗೂ ತನ್ನ ಮೂಲವನ್ನ ಯಾವತ್ತೂ ಮರಿಬೇಡ ಅಂದ. Please like and subscribe.